ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸೀರೀಸ್ನ 15ನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಸ್ನೇಹಿತರೆ. ಪ್ಯಾಂಗಾಂಗ್ ಸರೋವರದ ಅದ್ಭುತ ನೀಲಿ ನೀರನ್ನು ನೋಡಿಕೊಂಡು ಅವತ್ತು ಬೆಳಿಗ್ಗೆನೆ ನಮ್ಮ ಪಯಣವನ್ನು ಶುರು ಮಾಡ್ತೀವಿ. ನಮ್ಮ ಅವತ್ತಿನ ಗುರಿಯಾಗಿರುತ್ತೆ ಚಾಂಗ್ಲಾ ಪಾಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲಿಂದ? ಪ್ಯಾಂಗಾಂಗ್ ಲೇಕಿಂದ. ಸೊ ಎಸ್, ನಮ್ಮ ಇವತ್ತಿನ ರೈಡ್ ಸ್ಟಾರ್ಟ್ ಆಗ್ತಿದೆ. ಬೆಳಿಗ್ಗೆ 6 ಗಂಟೆಗೆ ಬಿಡಬೇಕಿತ್ತು. ಈಗ ಟೈಮ್ ಆಗಿದೆ 7 ಗಂಟೆ ಹತ್ರ 6:45. ಬಾಯ್. ಸೊ ಡೆಸ್ಟಿನೇಷನ್ ಮನಾಲಿ ಅಂತ ಇದೆ. ಮನಾಲಿಗಂತೂ ಹೋಗಲ್ಲ ನಾವು. ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹೋಗಿ ಸಾಯಂಕಾಲ 5-6 ಗಂಟೆ ಸುಮಾರಿಗೆ ನಿಲ್ಲಿಸಿ ಸ್ಟೇ ಆಗಿ ಮತ್ತೆ ನಾಳೆ ಅಲ್ಲಿಂದ ರೈಡ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಇದೆಲ್ಲ ನೀವೇನು ನೋಡ್ತಾ ಇದ್ರಲ್ಲ, ಇದೆಲ್ಲ ಪ್ಯಾಂಗಾಂಗ್ ಲೇಕ್. ಥ್ಯಾಂಕ್ ಯು. ವಿಸಿಟ್ ಅಗೈನ್. ಇಲ್ಲಿ ಸೀನ್ ನೋಡಿ ಹೆಂಗಿದೆ. ಈ ಪಯಣ ಕೇವಲ ಒಂದು ರೈಡ್ ಆಗಿರಲ್ಲ, ಇದು ಒಂದು ರಿಯಲ್ ಆಗಿರುವಂತಹ ಅಡ್ವೆಂಚರ್ ಆಗಿರುತ್ತೆ ಸ್ನೇಹಿತರೆ. ಪ್ಯಾಂಗಾಂಗ್ನಿಂದ ಹೊರಟ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದೇ ಆಫ್ ರೋಡ್ ಟ್ರೈಲ್ ಶುರು ಆಗುತ್ತೆ. ಎತ್ತರ ಹೆಚ್ಚಾಗ್ತಾ ಇರುತ್ತೆ, ಗಾಳಿ ಬೇರೆ ತಂಪಾಗ್ತಾ ಇರುತ್ತೆ. ಆದರೆ ನಾವು ಊಹಿಸಿರ್ಲಿಲ್ಲ ಮುಂದೆ ನಮಗೋಸ್ಕರ ಕಾದಿರುತ್ತೆ ಬ್ಲ್ಯಾಕ್ ಐಸ್ ಅಂತೇಳಿ. ಬ್ಲ್ಯಾಕ್ ಐಸ್ ಅಂದರೆ ರಸ್ತೆಯ ಮೇಲೆ ಅಥವಾ ಭೂಮಿ ಮೇಲೆ ಈ ಸ್ನೋಫಾಲ್ ಆಗಿ ಸ್ನೋ ಅಲ್ಲೇ ಗಟ್ಟಿಯಾಗಿ ಐಸ್ ಥರ ಆಗಿರುತ್ತೆ. ಅದನ್ನ ಬ್ಲ್ಯಾಕ್ ಐಸ್ ಅಂತ ಹೇಳ್ತಾರೆ. ಆಯ್ತಾ ಸ್ನೇಹಿತರೆ, ರಸ್ತೆಗಳಲ್ಲಿ ಕೂಡ ಈ ಬ್ಲ್ಯಾಕ್ ಐಸ್ ಸಿಗುತ್ತೆ. ನೋಡೋಕ್ಕೆ ಇದು ಸಾಮಾನ್ಯ ಹಿಮದಂತೆ ಕಾಣೋದಿಲ್ಲ. ಆಯ್ತಾ, ಬೈಕ್ ಟೈರ್ ಏನಾದ್ರು ಅದ್ರ ಮೇಲೆ ಹೋಯ್ತು ಅಂದರೆ ಪುಸುಕ್ ಜಾರ್ಬಿಡುತ್ತೆ. ಆಯ್ತಾ, ಸೊ ಹೀಗೆ ನಾವು ಹೋಗ್ತಾ ಇದ್ವಿ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತೆ ಕೆಲವು ಕಡೆಯಲ್ಲಿ ಬ್ಲ್ಯಾಕ್ ಐಸ್ ಸಿಗುತ್ತೆ. ಆದರೆ ಅದ್ರ ಬಣ್ಣ ಮಾತ್ರ ಕಪ್ಪಾಗಿ ಕಾಣಿಸಿರಲ್ಲ. ಯಾಕಂದ್ರೆ ಆ ಬ್ಲ್ಯಾಕ್ ಐಸ್ ಮೇಲೆ ಸ್ನೋಫಾಲ್ ಆಗಿರೋದ್ರಿಂದ, ಅದು ಬೇರೆ ಫ್ರೆಶ್ ಸ್ನೋಫಾಲ್ ಆಗಿರೋದ್ರಿಂದ ಅದ್ರ ಮೇಲೆ ಯಾವಾಗ ಗಾಡಿ ತಗೊಂಡು ಹೋಗಿ ಅದು ಜಾರುತ್ತೋ ಅವಾಗ ನಮ್ಗೆ ಗೊತ್ತಾಯ್ತು ಇದು ಬ್ಲ್ಯಾಕ್ ಐಸ್ ಅಂತ ಹೇಳಿ. ನಾವು ಅದನ್ನು ತಿಳ್ಕೊಂಡು ನಿಧಾನವಾಗಿ ಗಾಡಿನ ಓಡಿಸ್ತಾ ಹೋದ್ವಿ ಸ್ನೇಹಿತರೆ. ಇಲ್ಲಿ ಯಾವ ಲೆವೆಲ್ಗೆ ಚಳಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಎಲ್ಲ ಐಸ್ ಆಗಿದೆ. ನೀರು, ನದಿ ನೀರೆಲ್ಲ ಐಸ್ ಆಗಿದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಟೆಂಪ್ರೇಚರ್ ಏನಿರ್ಬೋದು ಅಂತೇಳಿ. ನೋಡಿ, ನದಿ ನೀರೆಲ್ಲ ಐಸ್ ಆಗಿಬಿಟ್ಟಿದೆ. ಫುಲ್ ಟಾಪಿಗೆ ಬಂದಿದ್ದೀವಿ ಈಗ ನಾವು. ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ನಾವೀಗ ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ. ಯಾಕಂದರೆ ಇಲ್ಲಿ ನೋಡಿ ಫುಲ್ ಐಸು. ಅಲ್ಲೆಲ್ಲ ಬರಬೇಕಾದ್ರೆ ನನ್ನ ಬ್ಯಾಟ್ರಿ ಡೌನ್ ಆಗಿತ್ತು, ಬ್ಯಾಟ್ರಿ ಆಫ್ ಆಗಿತ್ತು. ಅಲ್ಲೆಲ್ಲ ರೋಡಲ್ಲೆಲ್ಲ ಐಸ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಐಸೇ ನೋಡಿ. ಇಲ್ಲಿ ಅಬ್ಬ ನೋಡಿ ಪೂರ ಐಸ್ ನೋಡಿ ಸ್ನೇಹಿತರೆ. ಫುಲ್ ಐಸ್, ಭಾಳ ಕೋಲ್ಡ್ ಇದೆ ಸ್ನೇಹಿತರೆ. ಫಸ್ಟ್ ಟೈಮ್ ನಾನು ಇಷ್ಟು ಕೋಲ್ಡಲ್ಲಿರೋದು. ಮೈನಸ್ ಟೆಂಪ್ರೇಚರಲ್ಲಿ. ಟೆಂಪ್ರೇಚರ್ ಮೈನಸ್ ಎಲ್ಲಿದೆಯೋ ಇಲ್ಲಿವರೆಗೂ ನಾನು ಯಾವತ್ತಿದ್ದೇ ಇಲ್ಲ. ಇದೇ ಫಸ್ಟ್ ಟೈಮ್ ಇರೋದು ನಾನು. ಇಲ್ಲಿದ್ದು ಆಲ್ಟಿಟ್ಯೂಡ್ ಏನಂತನೂ ನಂಗೆ ಗೊತ್ತಿಲ್ಲ. ಹೊರಡೋಣ. ಅಲ್ಲಿಂದ 50 ಕಿಲೋಮೀಟ್ರ್ ಇತ್ತು. ಇನ್ನೆಷ್ಟಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಹರ ಹರ ಮಹಾದೇವ್. ಇದೇನಪ್ಪ ಇದು? ಹೆಲ್ಮೆಟ್ದು ವೈಸರ್ ಬೇರೆ ಫುಲ್ಲು ಬ್ಲರ್ ಆಗ್ತಿದೆ. ಮಾಮನ್ ಕರೀತಿಲ್ಲ ರೋಹಿತ. ಅಯ್ಯೋ, ಇಲ್ಲಿ ನೋಡಿ ಐಸ್ ಹಿಂಗೆ ಇತ್ತು ಅಲ್ಲಿ ಕೆಳಗೆಲ್ಲ. ಬಿಸಿಲು ಬಂತು. ಒಂದು ಕಡೆ ಟೆಂಪ್ರೇಚರು, ಇನ್ನೊಂದು ಕಡೆ ಬರಫ್, ಪೂರ ಬರಫ್. ಆರಾಮ್ ಸೆ ನಿಕಲ್ ಮೇರೆ ಬಾಯ್, ಆರಾಮ್ ಸೆ. ಪೂರ ಐಸ್ ಸ್ನೇಹಿತರೆ. ಇದರಲ್ಲಿ ನಿಧಾನಾಗಿ ಹೋಗಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಸ್ಲಿಪ್ರಿ ಇರುತ್ತೆ ಇದು. ಇಲ್ಲಿ ನೋಡಿ ಐಸ್. ಅವ್ರಿಗೆ ಬರಫ್ ಕ್ರಾಸಿಂಗ್. ಬಾಪ್ರೆ,
ಬಾಪ್ರೆ, ಫುಲ್ ಐಸ್ ಸ್ನೇಹಿತರೆ, ರೋಡಲ್ಲೆಲ್ಲ ಐಸ್ದು. ಹರ್ ಹರ್ ಮಹಾದೇವ್. ಇದು ಬಂದ್ಬಿಟ್ಟು ಚಾಂಗ್ಲಾ ಪಾಸ್ ಅಂತೆ. ಅಂದ್ಕೊಂಡಿದ್ದೆ ಯಾವುದೋ ಒಂದು ಇರಬೇಕಿದ್ದು ಜಾಗ ಅಂತೇಳಿ, ಯಾಕಂದರೆ ಚಾಂಗ್ಲಾ ಪಾಸ್ ಬಗ್ಗೆ ನಾನು ಕೇಳಿದ್ದೆ. ಓಕೆ, ಸೊ ಇದು ಬಂದ್ಬಿಟ್ಟು ಚಾಂಗ್ಲಾ ಪಾಸ್. ಹಾಂ, ಭಯಂಕರ ಇದೆ ಸ್ನೇಹಿತರೆ, ಭಯಂಕರ ಇದೆ. ಹಾಂ 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 ಹರ್ ಹರ್ ಮಹಾದೇವ್. ಹಾಂ, ಗಾಡಿ ಬೀಳೋದ್ರಾಗಿತ್ತು, ದೇವ್ರು ನಿಲ್ಲಿಸಿದ್ರು. ಹರ್ ಹರ್ ಮಹಾದೇವ್. ಬಾಪ್ರೆ, ಐಸ್ ಎಲ್ಲ ಫುಲ್ ಸ್ಲಿಪ್ಪರಿ ಸ್ನೇಹಿತರೆ. 200 ಮೀಟರ್ ಅಹೆಡ್. ಹಾಂ, ಫ್ರೀಸಿಂಗ್ ಸ್ನೇಹಿತರೆ, ಇಲ್ಲಿ ಹೆಂಗೆ ಹೋಗೋದು? ಓ, ಬಾಪ್ರೆ, 17,868 ಫೀಟ್ ಮೇಲಿದ್ದೀವಿ ನಾವು. ಸ್ನೇಹಿತರೆ, ಲದಾಖ್ನಲ್ಲಿ ಬ್ಲ್ಯಾಕ್ ಐಸ್ ಅನ್ನೋದು ಬಹಳ ಡೇಂಜರ್ ಸ್ನೇಹಿತರೆ. ಇಂಥ ಜಾಗದಲ್ಲಿ ಗಾಡಿನ ಓಡಿಸ್ಬೇಕಾದ್ರೆ ಸ್ಪೀಡನ್ನು ಸಂಪೂರ್ಣವಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ಬ್ರೇಕನ್ನು ಸ್ವಲ್ಪ ಯೂಸ್ ಮಾಡಬೇಕು ಮತ್ತು ಎಲ್ಲ ಸಮಯದಲ್ಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಂದೇ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಅಪಾಯವನ್ನೇ ತರಬಹುದು ಆಯಿತಾ. ಆದರೆ ಈ ಬ್ಲ್ಯಾಕ್ ಐಸ್ನ ನಡುವೆಯೂ ಲದಾಖ್ನ ಸೌಂದರ್ಯ ಏನಿದೆಯಲ್ಲ ಸ್ನೇಹಿತರೆ, ಅದು ಮಾತ್ರ ಲಾಜವಾಬ್, ಅದ್ಭುತವಾಗಿತ್ತು. ಅಂತಿಮವಾಗಿ ನಾವು ತಲುಪಿದ್ದು ಚಾಂಗ್ಲಾ ಪಾಸ್. ಓಕೆ, ಸೊ ಇದು ಚಾಂಗ್ಲಾ. सर कैसा था? मैम तो फुल कवर भी नहीं किया, आपको ठंड नहीं लग रही? माय गुडनेस, इट्स टू कोल्ड. बाय लोग. ಸ್ನೇಹಿತರೆ, ಇದೇ ಚಾಂಗ್ಲಾ ಪಾಸ್. ನಾವು ಬಾಡಿ ಹೀಟ್ ಮಾಡಲೇಬೇಕು. ले जाएंगे, कुछ गर्मा गर्म पियेंगे या खाएंगे. भाई, गर्मा गर्म कुछ भी दे यार. क्या है गरम गरम? कॉफ़ी मिलेगा? कॉफ़ी ತಿಲ್ಲ ಅದು. ಸ್ನೇಹಿತರೆ, ಏನು ಚಳಿ ಇದೆ ಅಂದರೆ ಇಲ್ಲಿ -4, -5, -6, -7, -8, -9, 10 ಎಷ್ಟು ಇರ್ಬೋದು ನಂಗೆ ಗೊತ್ತಿಲ್ಲ, ತಡ್ಕೊಳಕ್ಕಾಗ್ತಿಲ್ಲ ಸ್ನೇಹಿತರೆ. ಒಂದು ಕಾಫಿ ಬ್ರೇಕ್ ತೊಗೊಂಡ್ವಿ. ಪ್ರಪಂಚದ 2ನೇ ಹೈಯೆಸ್ಟ್ ಪಾಸ್ ಇದು. ಸೊ ಎಷ್ಟು ಎತ್ತರದಲ್ಲಿದೆ ಅಂದರೆ 17,688 ಫೀಟ್ ಮೇಲಿದ್ದೀವಿ. 5-6 ಫೀಟ್ ಐಸ್ ಇವರು ರೆಸ್ಟೋರೆಂಟ್ ಪಕ್ಕದಲ್ಲೇ. ಇಲ್ಲಿ ನೋಡಿ, ಎಲ್ಲ ಐಸ್ ಸ್ನೇಹಿತರೆ ಇಲ್ಲೆಲ್ಲ. ವಾಹ್, ಚಾಂಗ್ಲಾ ಪಾಸ್ ತಲುಪಿದ ಕ್ಷಣ ಒಂದು ದೊಡ್ಡದಾದ ಸಂತೋಷ ಸ್ನೇಹಿತರೆ. ಆ ಸಂತೋಷ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. 17,860 ಅಡಿ ಎತ್ತರದಲ್ಲಿ ನಿಂತಹ ಆ ಕ್ಷಣ ಹೃದಯ ತುಂಬಿ ಬರುತ್ತೆ. ಬ್ರೋ ಸೈನ್ ಬೋರ್ಡ್ ಅನ್ನು ನೋಡ್ತೀವಿ, ಸುತ್ತಲೂ ನೋಡ್ತೀವಿ. ಆ ಕ್ಷಣದ ಸಂತೋಷ, ಆ ಗರ್ವ, ಆ ಭಾವನೆ ನಾನು ಆಗ್ಲೇ ಹೇಳ್ದಂಗೆ ವರ್ಣಿಸಕ್ಕೆ ಮಾತುಗಳೇ ಬರಲ್ಲ. ಸುತ್ತಲೂ ಬರೀ ಹಿಮ, ಎಲ್ಲಿ ನೋಡಿದ್ರು ಹಿಮ. ಅಲ್ಲಿನ ಟೆಂಪರೇಚರ್ ಖಂಡಿತ ನಾನು ಹೇಳ್ತೀನಿ -ಅಲ್ಲಿ ಇತ್ತು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನಾನು ನೋಡಿಲ್ಲ. ಯಾಕಂದ್ರೆ ನಾವು ಅಷ್ಟೆಲ್ಲ ಬಟ್ಟೆಗಳನ್ನ, ಅಷ್ಟೆಲ್ಲ ಜಾಕೆಟ್ಗಳನ್ನ ಹಾಕಿದ್ರು ಮೈ ಕೊರೆಯುವಂತಹ ಚಳಿ ಆಗ್ತಾ ಇತ್ತು ಸ್ನೇಹಿತರೆ. ಚಾಂಗ್ಲಾ ಪಾಸ್ ತಲುಪಿದಾಗ ಅನಿಸಿದ್ದು, ಇಷ್ಟು ಎತ್ತರಕ್ಕೆ ನಾವು ಬಂದಿದ್ದೀವಲ್ಲ, ಖಾರ್ದುಂಗ್ಲಾ, ಜೋಜಿಲ್ಲಾ, ಬ್ಲ್ಯಾಕ್ ಐಸ್, ಆಫ್ ರೋಡ್ ಎಲ್ಲ ಸವಾಲುಗಳನ್ನು ಎದುರಿಸಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇದು ಕೇವಲ ಒಂದು ಪಾಸ್ ಅಲ್ಲ, ಇದು ನಮ್ಮ ಧೈರ್ಯದ, ನಮ್ಮ ಸಿದ್ಧತೆಯ ಮತ್ತು ಲದಾಖ್ನ ಮೇಲಿನ ಪ್ರೀತಿಯ ಒಂದು ಪರೀಕ್ಷೆ ಸ್ನೇಹಿತರೆ. ಹೀಗೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ನಮ್ಮ ಪಯಣವನ್ನ ಮುಂದುವರಿಸ್ತೀವಿ.
ನಮ್ಮ ಪಯಣ ಮುಂದುವರಿದಿದ್ದು ಇನ್ನೊಂದು ಡೆಡ್ಲಿ ಪಾಸ್ ಕಡೆಗೆ, ಅದೇ ತಾಂಗ್ಲಂಗ್ಲಾ ಪಾಸ್. ಲದಾಖ್ನ ಡೆಡ್ಲಿ ಮತ್ತು ಅತಿ ಎತ್ತರದ ಪಾಸ್ಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ. ಇದರ ಎತ್ತರ ಸುಮಾರು 17,480 ಅಡಿ. ಆಯ್ತಾ, ಇಲ್ಲಿ ರೈಡ್ ಮಾಡೋದು ಕೇವಲ ಸಾಹಸ ಅಲ್ಲ, ಇದು ನಮ್ಮ ದೇಹ, ನಮ್ಮ ಮನಸ್ಸಿನ ಒಂದು ಪರೀಕ್ಷೆ ಅಂತಾನೆ ಹೇಳ್ಬೋದು. ಮನಾಲಿ ಲೇಕ್ ರಸ್ತೆಯ ಮೂಲಕ ಹೋಗ್ತಿದ್ವಿ. ರಸ್ತೆಗಳು ತುಂಬಾ ಕಷ್ಟಕರವಾಗಿದ್ವು. ಕಲ್ಲುಗಳು, ಗ್ರಾವೆಲ್ಸ್ಗಳು, ಶಾರ್ಪ್ ಟರ್ನ್ಗಳು ಮತ್ತು ಎತ್ತರದಿಂದಾಗಿ ಆಕ್ಸಿಜನ್ ತುಂಬಾ ಕಡಿಮೆ. ಒಂದು ಕಾಫಿ ಬ್ರೇಕ್ ತೊಗೊಂಡು ಇಲ್ಲಿಂದ ಹೊರಟಿದ್ವಿ ಸ್ನೇಹಿತರೆ. ನಮ್ಮ ಜೊತೆ ಇನ್ನೊಬ್ರು ರೈಡರ್ಸ್ ಜಾಯ್ನ್ ಆಗ್ತಿದ್ದಾರೆ, ಕಪಲ್ಸು. ಇಲ್ಲಿದ್ದಾರೆ ನೋಡಿ, ಇಬ್ರು ಡಾಕ್ಟರ್ಸ್ ಅಂತೆ. ಕರ್ನಾಟಕ पूरा घूमते हो? हाँ जी, चालू है। यहाँ से स्टार्ट है, अपना कर्नाटका से पुणे, पुणे से गुजरात, राजस्थान, और वहाँ से पंजाब, पंजाब से क्या बोलते हैं अपना कश्मीर, जम्मू कश्मीर, पहलगाम. यस, चलो आपके चैनल को सब्सक्राइब करेंगे हम। थैंक यू सर. शायद मेरे पास तो आपका होगा भी। हाँ हाँ, हमारा भी डाल देगा थोड़ा सा। डेफिनेटली. आप अभी आ रहे हैं अभी वीडियो में. आप कहाँ से हो सर? हम दिल्ली से हैं। अच्छा, हाँ, गुड़गांव बॉर्डर है दिल्ली में, हाँ जी, वहाँ से हैं हाँ जी. हम भी। अभी इधर नुब्रा वैली और पैंगोंग करते हुए आ रहे हैं। अच्छा अच्छा, हाँ 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 हाँ. आप कैसे आए सर? अभी यहाँ से आ रहे हो क्या ऐसे आ रहे आप इधर हैं? से- इधर से आ रहे हैं ना? अच्छा, ये खरदुंगला से भी खतरनाक है, सही में सर. क्योंकि यहाँ पर एक तो माइनस टेम्परेचर हो गया, हाँ। दूसरा जो ये पहाड़ गिरता है ना, पर सही है सही है. अपने को हम लोग, आप 4 व्हीलर में आए हैं शायद. हाँ। हम लोग को बहुत तकलीफ है, एडवेंचर है. आइस वगैरह बहुत हाँ। हाँ। पीछे स्नो. 3 आर्मी के ट्रक डले हुए थे नीचे, बराबर, देखे थे आपने? देखा देखा. हाँ यार, बड़ा हिम्मत है आर्मी की यार। सही में मानना पड़ेगा उन लोग को, सच में. मेहनत करते हैं यार। चलो दोस्त, थैंक यू सर, नाइस मीटिंग यू. मिलते हैं। मिलेंगे सर, थैंक यू सर. डेफिनेटली सर, डेफिनेटली. कब डालोगे तो? ये तो आने में 1 महीना होएगा शायद. डेफिनेटली. थैंक यू सರ್. ಸ್ನೇಹಿತರೆ, ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಯ್ತಿದ್ದು ಚಾಂಗ್ಲಾ ಪಾಸ್ ಅಂತೇಳಿ ಪ್ರಪಂಚದ 2ನೇ ಹೈಯೆಸ್ಟ್ ಪಾಸ್ ಇದು. ಇಡೀ ಪ್ರಪಂಚದ 2ನೇ ಹೈಯೆಸ್ಟ್ ಪಾಸ್. ಇಲ್ಲಿದ್ದು ಟೆಂಪ್ರೇಚರ್ ಇನ್ನೂ ನಂಗೆ ಗೊತ್ತಾಗ್ತಾ ಇಲ್ಲ, -3, 4, 5 ಇರ್ಬೋದು. ನಿಜವಾಗ್ಲೂ ಸ್ನೇಹಿತರೆ ಅದ್ಭುತವಾಗಿದೆ. ಇನ್ನೇನು ಬಿಸಿಲು ಬಂತಲ್ಲ, ಐಸೆಲ್ಲ ಮೆಲ್ಟ್ ಆಗಿ ಕೆಳಗಡೆ ಬರ್ತೈತೆ. ಆದಷ್ಟು ಲೆಫ್ಟಲ್ಲಿರೋದು ಒಳ್ಳೆಯದು. ರೈಟ್ ಸೈಡ್ ಫುಲ್ಲು ಸ್ಟೀಪ್ ಇದೆ. ಇಲ್ಲಿ ಸ್ವಲ್ಪ ಐಸ್ ಇದೆ. ಇಂಥ ಚಳಿಯಲ್ಲಿ. ಜೈ ಹಿಂದ್ ಸರ್, ಜೈ ಹಿಂದ್ ಸರ್. ನಮ್ಮ ಸೈನಿಕರನ್ನ ಮೆಚ್ಚಲೇಬೇಕು. ಜೈ ಹಿಂದ್ ಸರ್. ನಮ್ಮ ಸೈನಿಕರು, ಆಹಾ. ಜೈ ಹಿಂದ್ ಸರ್. ಇಲ್ಲಿ ನಿಲ್ಲಿಸೋಣ. ಜೈ ಹಿಂದ್ ಸರ್. 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 ಇಂಥ ಕೊರಿಯೋ ಚಳಿಯಲ್ಲಿ ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ಹರ ಹರ ಮಹಾದೇವ್. ಕೆಳಗೆ ಬಂದ್ವಿ, ಮುಗಿತೇನೋ ಅಂತ ಅಂದ್ಕೊಂಡೆ. ಇಲ್ಲ ಗುರು, ಇನ್ನೂ ಕೆಳಗೆ ಬಂದಿಲ್ಲ ನಾವು. ಓ, ಜಸ್ಟ್ ಮಿಸ್ಸು.
ಮೋಸ್ಟ್ಲಿ ಫ್ರೀ ಅಲ್ಲ. ಈ ಊರಿನ ಹೆಸರು ಬಂದ್ಬಿಟ್ಟು ಮೇರು. ಇಲ್ಲ देखो क्या हुआ. Shit. ಹಿಂದೆ ಒಂದು ಊರು ಹೋಯಿತು, ಆ ಊರಿನ ಹೆಸರು ಗ್ಯಾ. ಈಗ ಮತ್ತೆ ಒಂದು ಚಿಕ್ಕ ಊರು ಸಿಕ್ತು, ಈ ಊರಿನ ಹೆಸರು ಸಸೋಮಾ. ರಸ್ತೆಯ ಉದ್ದಕ್ಕೂ ಲದಾಖ್ನ ಭವ್ಯ ದೃಶ್ಯಗಳು ನಮ್ಮನ್ನ ಸ್ವಾಗತಿಸುತ್ತಾ ಇದ್ವು. ಎತ್ತರದ ಹಿಮದ ಬೆಟ್ಟಗಳು, ಆಳವಾದ ಆ ಕಣಿವೆಗಳು ಮತ್ತು ಆಕಾಶ ತುಂಬಾ ನೀಲಿಯಾಗಿ ಕಾಣ್ತಾ ಇತ್ತು. ಹೀಗೆ ಒಂದಷ್ಟು ಹೊತ್ತಾದ ನಂತರ ಅಂತಿಮವಾಗಿ ನಾವು ತಲುಪ್ತೀವಿ ತಾಂಗ್ಲಾಂಗ್ಲಾ ಪಾಸ್ಗೆ. ಆ ಎತ್ತರದ ಪಾಸಲ್ಲಿ ನಿಂತ ಕ್ಷಣ ಒಂದು ದೊಡ್ಡ ಸಂತೋಷ ಸ್ನೇಹಿತರೆ. ಸುತ್ತ ನೋಡ್ತೀವಿ, ದೂರದಲ್ಲಿ ಅಲ್ಲಲ್ಲಿ ಬಿದ್ದಂತಹ ವಾಹನಗಳು ಮತ್ತು ಕೆಲವು ವಾಹನಗಳ ಭಾಗಗಳು ಈ ಪಾಸ್ ಎಷ್ಟು ಡೇಂಜರಸ್ ಅನ್ನೋದನ್ನ ಹೇಳ್ತಾ ಇದ್ವು. ಸುಮಾರು 17,500 ಅಡಿ ಎತ್ತರದಲ್ಲಿರುವಂತಹ ಈ ತಾಂಗ್ಲಾಂಗ್ಲಾ ಪಾಸ್ ನಲ್ಲಿ ನಿಂತಾಗ ಅಲ್ಲಿನ ವೈಭವವನ್ನ ಮತ್ತೆ ನಾನು ಮಾತುಗಳಲ್ಲಿ ವರ್ಣಿಸಕ್ ಅಸಾಧ್ಯ. ತಂಪಾದ ಗಾಳಿ ಮುಖಕ್ಕೆ ಅಪ್ಪಳಿಸುತ್ತಾ ಇದ್ರೆ ದೂರದವರೆಗೆ ಹರಡಿರುವಂತಹ ಆ ಪರ್ವತಗಳು ಪ್ರಕೃತಿಯ ಅದ್ಭುತ ಕಲಾಕೃತಿಯಂತೆ ಕಾಣ್ತಾ ಇತ್ತು. ಇಲ್ಲಿ ನಿಂತಾಗ ಒಂದು ವಿಚಿತ್ರ ಅನುಭವ ಆಗುತ್ತೆ ಸ್ನೇಹಿತರೆ. ನಾವು ಭೂಮಿಯ ಮೇಲಲ್ಲ, ಮೋಡಗಳ ಮಧ್ಯೆ ನಿಂತಿದ್ದೇವೆ ಅನ್ನುವ ಭಾವನೆ ಮೂಡುತ್ತೆ. ಕೆಲವು ಕ್ಷಣಗಳ ಕಾಲ ಆ ದೃಶ್ಯವನ್ನ ಕಣ್ತುಂಬಿಸಿಕೊಂಡು ನಾವು ನಮ್ಮ ಬೈಕ್ಗಳನ್ನ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ತಾಂಗ್ಲಾಂಗ್ಲಾದಿಂದ ಇಳಿಯಲು ಆರಂಭಿಸಿದ ತಕ್ಷಣವೇ ಸುತ್ತಮುತ್ತಲಿನ ದೃಶ್ಯಗಳು ಮತ್ತೆ ಬದಲಾಗಕ್ಕೆ ಶುರುವಾಯಿತು. ಈ ಮಾರ್ಗದಲ್ಲಿ ವಾಹನಗಳು ತುಂಬಾ ಕಡಿಮೆ ಸ್ನೇಹಿತರೆ. ಕೆಲವೊಮ್ಮೆ ಹಲವು ನಿಮಿಷಗಳ ಕಾಲ, ಬಹಳಷ್ಟು ನಿಮಿಷಗಳ ಕಾಲ ಯಾವ ಒಂದೇ ಒಂದು ವಾಹನ ಕೂಡ ಕಾಣಿಸುವುದಿಲ್ಲ. ಕೇವಲ ನಾವು, ನಮ್ಮ ಬೈಕ್, ತಂಪಾದ ಗಾಳಿ ಜೊತೆಗೆ ಆ ರಸ್ತೆ. ಮುಂದೆ ಸಾಗ್ತಾ ಇದ್ದಂತೆ ಪ್ರಸಿದ್ಧ ಮೋರೆ ಪ್ಲೇನ್ಸ್ ನಮ್ಮನ್ನ ಸ್ವಾಗತಿಸುತ್ತೆ. ಸುಮಾರು 40 ಕಿಲೋಮೀಟರ್ಗಳಷ್ಟು ದೂರ ಹರಡಿರುವಂತಹ ಈ ವಿಶಾಲವಾದ ಸಮತಟ್ಟಾದ ಪ್ರದೇಶವನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಸುತ್ತಲೂ ಸಾವಿರಾರು ಅಡಿ ಎತ್ತರದ ಪರ್ವತಗಳು, ಮಧ್ಯದಲ್ಲಿ ನೇರವಾಗಿ ಹರಿದಿರುವಂತಹ ಒಂದೇ ಒಂದು ರಸ್ತೆ. ಬೈಕ್ನ ಥ್ರಾಟಲ್ ಅನ್ನ ನಿಧಾನವಾಗಿ ಹೆಚ್ಚಿಸುತ್ತಾ ಈ ಬಯಲು ಪ್ರದೇಶದಲ್ಲಿ ಸವಾರಿ ಮಾಡುವಂತಹ ಅನುಭವ ಏನು ಇದೆಯಲ್ಲ ಸ್ನೇಹಿತರೆ, ಸಾಕತ್ತಾಗಿತ್ತು. ಗಾಳಿಯ ಸದ್ದು, ಎಂಜಿನ್ನ ಆ ಗರ್ಜನೆ ಮತ್ತು ದೂರದವರೆಗೆ ಕಾಣುವಂತಹ ಆ ಖಾಲಿ ರಸ್ತೆ, ಪ್ರತಿ ಒಬ್ಬ ರೈಡರ್ ಕನಸು ಕಾಣುವಂತಹ ಕ್ಷಣಗಳೇ ಇವು ಸ್ನೇಹಿತರೆ. ಮೋರೆ ಪ್ಲೇನ್ಸ್ ದಾಟಿದ ನಂತರ ಮತ್ತೆ ರಸ್ತೆಗಳು ಪರ್ವತಗಳ ನಡುವೆ ಸಾಗಲು ಆರಂಭಿಸುತ್ತೆ. ಇಲ್ಲಿ ಭೂಪ್ರದೇಶ ಇನ್ನೂ ಒರಟಾಗಿರುತ್ತೆ ಸ್ನೇಹಿತರೆ. ಕೆಲವೆಡೆ ಗಾಳಿಯ ವೇಗ ಹೆಚ್ಚಾಗಿರುತ್ತೆ. ಪ್ರತಿ 1 ಕಿಲೋಮೀಟರ್ ಕೂಡ ಹೊಸ ಅನುಭವವನ್ನ ನಮಗೆ ನೀಡ್ತಾ ಇತ್ತು ಸ್ನೇಹಿತರೆ. ಅಂತಿಮವಾಗಿ ದೂರದಲ್ಲಿ ಕೆಲವು ಟೆಂಟುಗಳು ಮತ್ತು ಸಣ್ಣ ಸಣ್ಣ ಕಟ್ಟಡಗಳು ಕಾಣಿಸುತ್ತವೆ. ಅದೇ ಪಾಂಗ್ ಗ್ರಾಮ. ಲೇ ಮತ್ತು ಮನಾಲಿ ಹೆದ್ದಾರಿಯಲ್ಲಿರುವಂತಹ ಈ ಪುಟ್ಟ ಗ್ರಾಮ ಅನೇಕ ಸಾಹಸಿ ರೈಡರ್ಗಳು, ಸೈಕ್ಲಿಸ್ಟ್ಗಳು ಮತ್ತು ಪ್ರವಾಸಿಗರಿಗೆ ಜೀವನಾಡಿಯಂತೆ ಕೆಲಸ ಮಾಡುತ್ತೆ. ನಾವು
ಪಾಂಗ್ ಗ್ರಾಮ ತಲುಪುವಷ್ಟರಲ್ಲಿ ಟೈಮ್ ಆಗಿತ್ತು ಸಂಜೆಯ 6 ಗಂಟೆ ಸ್ನೇಹಿತರೆ. ಆ ಎತ್ತರದ ಪರ್ವತಗಳಿಂದ ಸುತ್ತುವರಿದಿರುವಂತಹ ಈ ಪ್ರದೇಶದಲ್ಲಿ ಬಿಸಿ ಚಹಾ ಕುಡಿಯುವ ಅನುಭವವೇ ಒಂದು ಸಂತೋಷ. ಅದಕ್ಕೆ ಅಲ್ಲೇ ಇದ್ದಂತಹ ಒಂದು ಚಿಕ್ಕ ಹೋಟೆಲ್ನಲ್ಲಿ ಗಾಡಿ ನಿಲ್ಲಿಸಿ ಚಹಾ ಕುಡಿತೀವಿ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಸಿಗ್ತಾರೆ ಮತ್ತು ಮನಾಲಿ ಇನ್ನೂ ಬಹಳ ದೂರ ಇದ್ದಿದ್ರಿಂದ, ರಸ್ತೆ ಬೇರೆ ಸರಿಯಾಗಿ ಇಲ್ಲದೆ ಇದ್ದಿದ್ರಿಂದ ಈ ಸಮಯದಲ್ಲಿ ನೀವು ರೈಡ್ ಮಾಡೋದು ಉಚಿತ ಅಲ್ಲ, ಇವತ್ತು ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೊರಡಿ ಅಂತ ನಮಗೆ ಸಜೆಸ್ಟ್ ಮಾಡ್ತಾರೆ. ಅವರ ಮಾತನ್ನ ಕೇಳಿ ನಾವು ಮನಾಲಿ ತಲುಪೋದಕ್ಕಿಂತಲೂ ಜಾಸ್ತಿ ನಮ್ಮ ಸೇಫ್ಟಿ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವತ್ತು ಅಲ್ಲೇ ಇದ್ದಂತಹ ಟೆಂಟ್ ಹೌಸ್ ನಲ್ಲಿ ಸ್ಟೇ ಆಗ್ತೀವಿ ಸ್ನೇಹಿತರೆ. ಪಾಂಗ್ ಕೇವಲ ಒಂದು ಗ್ರಾಮವಲ್ಲ, ಇದು ಸಾವಿರಾರು ಪ್ರಯಾಣಿಕರ ಕಥೆಗಳನ್ನು ಕೇಳಿರುವ ಸ್ಥಳ ಆಯ್ತಾ. ಲದಾಖ್ನ ಕಠಿಣ ಹವಾಮಾನ, ವಿರಳ ಜನಸಂಖ್ಯೆ ಮತ್ತು ಪ್ರಕೃತಿಯ ಮಧ್ಯೆ ಮಾನವ ಜೀವನ ಹೇಗೆ ಹೊಂದಿಕೊಂಡಿದೆ ಎಂಬುದಕ್ಕೆ ಇದು ಜೀವಂತ ಉದಾಹರಣೆ ಸ್ನೇಹಿತರೆ. ಸೂರ್ಯ ನಿಧಾನವಾಗಿ ಪರ್ವತಗಳ ಹಿಂದೆ ಮರೆಯಾಗಲು ಆರಂಭಿಸಿದಾಗ ಆಕಾಶವು ಚಿನ್ನದ ಬಣ್ಣಕ್ಕೆ ತಿರುಗುತ್ತೆ, ಪರ್ವತದ ನೆರಳುಗಳು ಉದ್ದವಾಗಿ ಬೆಳೆಯುತ್ತೆ. ಆ ಕ್ಷಣದಲ್ಲಿ ಈ ಪ್ರಯಾಣದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ ಸ್ನೇಹಿತರೆ. ಟಾಂಗ್ಲಾಂಗ್ಲಾದಿಂದ ಪಾಂಗ್ ವರೆಗಿನ ಈ ರೈಡ್ ಕೇವಲ ಒಂದು ಬೈಕ್ ಪ್ರಯಾಣವಲ್ಲ, ಇದು ಪ್ರಕೃತಿಯೊಂದಿಗೆ ನಡೆಸುವಂತಹ ಒಂದು ಸಂಭಾಷಣೆ ಅಂತಾನೆ ಹೇಳ್ಬೋದು. ಇದು ಸಾಹಸ ಮತ್ತು ಸ್ವಾತಂತ್ರ್ಯದ ಅನುಭವ ಅಂತಾನೆ ಹೇಳ್ಬೋದು. ಇದು ಪ್ರತಿಯೊಬ್ಬ ಬೈಕರ್ ತನ್ನ ಜೀವನದಲ್ಲಿ ಒಮ್ಮೆ ಅನುಭವಿಸಲೇಬೇಕಾದಂತಹ ದಾರಿ ಅಂತಾನು ಹೇಳ್ಬೋದು ಸ್ನೇಹಿತರೆ. ಲದಾಖ್ನಲ್ಲಿ ಪ್ರತಿಯೊಂದು ರಸ್ತೆ ಒಂದು ಕತೆ ಹೇಳುತ್ತೆ ಮತ್ತು ಟಾಂಗ್ಲಾಂಗ್ಲಾದಿಂದ ಪಾಂಗ್ ವರೆಗಿನ ಈ ರಸ್ತೆ ಸಾಹಸದ ಅತ್ಯಂತ ಸುಂದರ ಅಧ್ಯಾಯಗಳಲ್ಲಿ ಒಂದು. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಇಷ್ಟೇ ಸ್ನೇಹಿತರೆ. ಮುಂದಿನ ಬ್ಲಾಗ್ ಅಲ್ಲಿ ನಾವು ಪಾಂಗ್ ಇಂದ ಯಾವ ಕಡೆ ಹೊರಟ್ವಿ, ನಮ್ಮ ರೈಡ್ ಹೇಗಿತ್ತು ಅನ್ನೋದನ್ನ ನೋಡೋಣ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ತೆ.